ನಮಸ್ಕಾರ ವೀಕ್ಷಕರೇ, ವೀಕ್ಷಣಾ ರಂಗೋಲಿಗೆ ಸ್ವಾಗತ. ಇವತ್ತಿನ ರಂಗೋಲಿ ವಿಶೇಷ ಹೇಳಿಕೊಡ್ತೀನಿ. ಇವತ್ತು ರಂಗೋಲಿ ಗೋಪದ್ಮದಿಂದ ಮಾವಿನ ತೋರಣ ರಂಗೋಲಿ ಅಲಂಕರಿಸಿ, ಶಂಖಚಕ್ರ 24 ಕೇಶವನಾಮ ಪದ್ಮಕ್ಕೆ 24 ಶಂಖಚಕ್ರ ಅಲಂಕಾರ, ಕೇಶವನಾಮ ರಂಗೋಲಿಗೆ ಇವೆಲ್ಲ ರಂಗೋಲಿಗಳು ಅಲಂಕರಿಸಿ ತೋರಿಸ್ತೀನಿ. ಅಧಿಕ ಮಾಸಕ್ಕೆ ವಿಶೇಷ ಈ ರಂಗೋಲಿ ಬಿಡಿಸ್ಬೋದು. ಇವೆಲ್ಲ ರಂಗೋಲಿಗಳು ಅಧಿಕ ಮಾಸಕ್ಕೆ ಪ್ರತಿಯೊಂದು ದಿನಾಗ ತೋರಿಸ್ತಾ ಏನಲ್ಲ, ದಿನನಿತ್ಯ ಹಾಕೋ ರಂಗೋಲಿ ಜೊತೆಗೆ ಇವೆಲ್ಲ ರಂಗೋಲಿಗಳು ತೋರಿಸಿಕೊಡ್ತಾ ಇದ್ದೀನಿ. ಒಂದು ವೇಳೆ ನಿಮಗೆಲ್ಲರಿಗೆ ಈ ರಂಗೋಲಿಗಳು ಇಷ್ಟ ಅನಿಸಿದ್ರೆ ಮಾತ್ರ ಅಧಿಕ ಮಾಸಕ್ಕೆ ರಂಗೋಲಿ ಅಲಂಕರಿಸ್ತಿರಲ್ಲ, ಅದರೊಳಗಡೆ ಇವೆಲ್ಲ ರಂಗೋಲಿಗಳು ಕೂಡ ನೀವು ಅಲಂಕರಿಸಬಹುದು. ಗೋಪದ್ಮ ಈ ರೀತಿಯಲ್ಲಿ ಅಲಂಕರಿಸಿ ಇದಕ್ಕೆ ಮಾವಿನ ತೋರಣ ರಂಗೋಲಿ ಅಲಂಕಾರ ಹಾಕೀನಿ. ಇಷ್ಟ ಅನಿಸಿದರೆ ನೀವೆಲ್ಲರೂ ಕೂಡ ಮಣಿ ಮೇಲೆ ಈ ರೀತಿಯಲ್ಲಿ, ಇಲ್ಲಾಂದರೆ ದೇವ್ರ ಕಟ್ಟಿ ಕೂಡ ಇದೇ ರೀತಿಯಲ್ಲಿ ಅಲಂಕಾರ ಹಾಕ್ಬೋದು. 33 ಗೋಪದ್ಮದಿಂದ ತೋರಣ ಅಲಂಕಾರ ಈ ರೀತಿಯಲ್ಲಿ ಹಾಕೀನಿ. ಗೋಪದ್ಮಕ್ಕನೇ ಗಣೇಶ ರಂಗೋಲಿ ಕೂಡ ತೋರಿಸಿಕೊಟ್ಟಿನಲ್ಲ ನಿನ್ನಿನ ರಂಗೋಲಿದಾಗ. ಇಲ್ಲಿ ಕೂಡ ಗಣೇಶನ ರಂಗೋಲಿ ಹಾಕಬಹುದು. ಅರಿಶಿಣದಿಂದ ಗಣೇಶನ ಅಲಂಕಾರ ಗೋಪದ್ಮ ಮೇಲೆ ಅಲಂಕರಿಸಿದರೆ ರಂಗೋಲಿ ಭಾಳ ಚಲೋ ಕಾಣಿಸ್ತದೆ. ನಿನ್ನೆ ಹಾಕಿನಲ್ಲ ಗಣೇಶನ, ಇವತ್ತು ಓನ್ಲಿ ರಂಗೋಲಿ ಮಾತ್ರ ಅಲಂಕರಿಸಿ ತೋರಿಸ್ತಾ ಇದ್ದೀನಿ. ತೋರಣ ರೂಪದಲ್ಲಿ ಅಲಂಕಾರ ಹಾಕಿ ತೋರಿಸೀನಿ. 33 ಗೋಪದ್ಮ ಸಂಖ್ಯೆ ಬರುವಂಗ ಅಲಂಕಾರ ಹಾಕೀನಿ. ಅರಿಶಿಣ ಕುಂಕುಮದಿಂದ ಅಲಂಕಾರ ಹಾಕೀನಿ. ಆದಮೇಲೆ 24 ಪದ್ಮ, 12 ಶಂಖ, 12 ಚಕ್ರಕ್ಕೆ ಕಿರೀಟ ಆಕಾರ ಹಾಕಿ ಕೇಶವನಾಮ ಅಲಂಕಾರ ಹಾಕೀನಿ. ಈಸಿಯಾಗಿ ಸರಳ ವಿಧಾನದಲ್ಲೇ ಪ್ರತಿಯೊಬ್ಬರು ಹಾಕೋಂಗನೆ ತೋರಿಸಿಕೊಡ್ತಾ ಇದ್ದೀನಿ. ಒಂದು ವೇಳೆ ನಿಮ್ಮೆಲ್ಲರಿಗೂ ಇಷ್ಟ ಅನಿಸಿದರೆ ಅಧಿಕ ಮಾಸದಾಗ 24 ಕೇಶವನಾಮ ಪಾರಾಯಣ ಮಾಡಿಕೊಂಡ್ರೆ ಈ ರೀತಿಯಲ್ಲಿ ರಂಗೋಲಿ ಹಾಕಿ ಅಲಂಕರಿಸಬಹುದು. ಪ್ರತಿದಿನ ಒಂದು ರಂಗೋಲಿ ಅಲಂಕಾರ ತೋರಿಸಿಕೊಡ್ತಾ ಇದ್ದೀನಲ್ಲ, ಇವೆಲ್ಲ ರಂಗೋಲಿಗಳು ದಿನನಿತ್ಯ ಒಂದೊಂದು ದಿವಸ ಒಂದೊಂದು ವಿಶೇಷ ಇದ್ದಾಗ ಈ ರೀತಿಯಲ್ಲಿ ಅಲಂಕಾರ ಹಾಕ್ತೀರಂತ ಹೇಳಿ ಬೇರೆ ಬೇರೆ ರೀತಿಯಲ್ಲಿ ಪ್ರತಿಯೊಂದು ರಂಗೋಲಿದಾಗ ದೇವ್ರನ್ನ ಅಲಂಕರಿಸಿ ತೋರಿಸಿಕೊಡ್ತಾ ಇದ್ದೀನಿ. ಶಂಖ ಈಸಿಯಾಗಿ ಎಲ್ಲರಿಗೂ ಬರ್ತದಲ್ಲ, ಇದಕ್ಕೆ ಕಿರೀಟ ಆಕಾರದಲ್ಲಿ ಅಲಂಕರಿಸಿ ಗೋವಿಂದನ ರೂಪ ತೋರಿಸಿಕೊಡ್ತಾ ಇದ್ದೀನಿ. 24 ಕೇಶವನಾಮಕ್ಕೆ ಈ ರೀತಿಯಲ್ಲಿ ಕೇಶವನಾಮ ಅಂದ್ಕೋತೀವಲ್ಲ, ಪಾರಾಯಣ ಮಾಡಿದಾಗ ಸ್ತೋತ್ರ ಓದ್ಕೋತೀವಲ್ಲ ಕೇಶವನಾಮದ್ದು, ಓದಿಕೊಂಡಾಗ ಈ ರೀತಿಯಲ್ಲಿ ರಂಗೋಲಿ ಅಲಂಕರಿಸಿ ಪ್ರತಿದಿನ ಅಧಿಕ ಮಾಸ ಎಲ್ಲ ಪ್ರತಿದಿನ ಈ ರೀತಿಯಲ್ಲಿ 12 ಶಂಖ 12 ಚಕ್ರಕ್ಕೆ, ಇಲ್ಲ ಅಂದರೆ ಅನುಕೂಲ ಆದರೆ ಮಾತ್ರ ದಿನಾಗೂ ಅಲಂಕರಿಸ್ಬೋದು. ಅಷ್ಟು ಸಮಯ ಅನುಕೂಲ ಆಗಲ್ಕಿರೆ ಏಕಾದಶಿ, ದ್ವಾದಶಿ, ಶನಿವಾರ ಹಿಂಗೆ ವಿಶೇಷ ತಿಥಿ ಇದ್ದಾಗ ಮಾತ್ರ ತಪ್ಪಲಾರದೆ ಈ ರೀತಿಯಲ್ಲಿ ರಂಗೋಲಿನ ಅಲಂಕರಿಸಬಹುದು. ಏನಷ್ಟು ಕಷ್ಟ ಏನಿಲ್ಲಲ್ಲ, ರಂಗೋಲಿ ಈಸಿಯಾಗಿ ಬರಿಬೋದು. ಶಂಕರ ರಂಗೋಲಿ ಎಲ್ಲರಿಗೂ ಬರ್ತದಲ್ಲ, ಇದಕ್ಕೆ ಕಿರೀಟ ಒಂದೇ ಹಾಕೀನಿ. ಗೋವಿಂದನ ರೂಪ ಬರೋಂಗ ಅಲಂಕಾರ ಕಾಣಿಸ್ತದ. ಇವತ್ತು ಹೆಚ್ಚು ರಂಗೋಲಿ ಹಾಕಿಲ್ಲ, ಸಮಯ ಅನುಕೂಲ ಆಗಲ್ಲದೆ ಇಷ್ಟು ಮಾತ್ರನೇ ತೋರಿಸಿಕೊಡ್ತಾ ಇದ್ದೀನಿ. ಅಂದರೆ 12 ಶಂಖ 12 ಚಕ್ರಕ್ಕೆ ಕೇಶವನಾಮ ಅಲಂಕಾರ, 24 ಪದ್ಮ ಪ್ರತಿದಿನ ತೋರಿಸಿಕೊಡ್ತಾ ಏನಲ್ಲ, 24 ಪದ್ಮ ಅಲಂಕರಿಸಿ ಹಾಕೀನಿ ರಂಗೋಲಿ. ಹೆಚ್ಚು ಸಮಯ ತಗೊಂಡಿಲ್ಲ ಇವತ್ತು. ನಾಳೆಗೆ ವಿಶೇಷ ರಂಗೋಲಿ ತೋರಿಸ್ತೀನಿ. ಸಂಜೀವಿನಿ ಬೆಟ್ಟ 108 ಪದ್ಮದಿಂದ ಬಿಡಿಸಿ ತೋರಿಸ್ತೀನಿ. ಆಲ್ರೆಡಿ ಚಾನಲ್ದಾಗ ಭಾಳ ಸರ್ತೀನಿ ಹಾಕಿ ತೋರಿಸ್ತೀನಿ. ಹಾಗೆ ಸ್ವಲ್ಪ ಅಲಂಕಾರಗಳು ಮಾತ್ರ ಬೇರೆ ರೀತಿಯಲ್ಲಿ ತೋರಿಸಿಕೊಡ್ತೀನಿ. 108 ಕಮಲದಿಂದ ಸಂಜೀವಿನಿ ಬೆಟ್ಟ ತೋರಿಸಿಕೊಡ್ತೀನಿ. ಪದ್ಮದಿಂದ ತೋರಿಸಿಕೊಟ್ಟಿನಲ್ಲ, ಅಧಿಕ ಮಾಸ ಎಲ್ಲ ಪ್ರತಿಯೊಂದು ರಂಗೋಲಿ ಅಲಂಕಾರ ವಿಶೇಷನೇ ಅಲ್ಲ. ಅಧಿಕ ಮಾಸದಾಗ ಶನಿವಾರ ದಿವಸ, ಮಂಗಳವಾರ ದಿವಸ ಸಂಜೀವಿನಿ ಬೆಟ್ಟನ ಕಮಲದಿಂದ ಅಲಂಕರಿಸಿ ರಂಗೋಲಿ ಅಲಂಕಾರ ಹಾಕ್ರಿ. ರಂಗೋಲಿ ಅಲಂಕಾರ ಭಾಳ ಚಲೋ ಕಾಣಿಸ್ತದ. ನಾಳೆಗೆ ಶುಕ್ರವಾರ ಅಲ್ಲ, ವಿಶೇಷ ಕಮಲ ರಂಗೋಲಿ ತಪ್ಪಲಾರದೆ ಬಿಡಿಸ್ತೀವಲ್ಲ, ಅದಕ್ಕೆ ಕಮಲದಿಂದನೇ 108 ಕಮಲದಿಂದ ಸಂಜೀವಿನಿ ಬೆಟ್ಟನ ಅಲಂಕರಿಸಿ ತೋರಿಸ್ತೀನಿ. ಅದು ಪ್ರಾಕ್ಟೀಸ್ ಏನು ಅವಸರನೇ ಇಲ್ಲ, ಈಸಿಯಾಗಿ ನೀವೆಲ್ಲರೂ ಕೂಡ ಈಸಿಯಾಗಿ ಬರಿಬೋದು. ಸ್ವಲ್ಪ ಅಲಂಕಾರ ಮಾತ್ರ ಬೆಟ್ಟ ಅಲಂಕಾರ ಮಾತ್ರ ಸ್ವಲ್ಪ ಬೇರೆ ರೀತಿಯಲ್ಲಿ ತೋರಿಸಿಕೊಡ್ತೀನಿ. ನಿಜ
ರಂಗೋಲಿ ಸಣ್ಣಾಗಿ ಹಾಕೋದು ಕಷ್ಟ ಅಂತ ಹೇಳಿ ಎಲ್ಲರೂ ಮೆಸೇಜ್ ಮಾಡ್ತಾ ಇರಲ್ಲ. ಅದಕ್ಕೆ ಒಂದು ಸರಳ ವಿಧಾನದಲ್ಲಿ ನಿಮ್ಮೆಲ್ಲರಿಗೆ ಈಸಿಯಾಗಿ ನಾನು ಹಾಕಿದಂಗೆ ಸಣ್ಣ ರಂಗೋಲಿ ಬರೋಂಗನೆ ಒಂದು ತೋರಿಸಿಕೊಡ್ತೀನಿ. ಪಿನ್ನು ಒಳಗಡೆ ರಂಗೋಲಿನ ತುಂಬಿಸಿ ಅದರಲ್ಲಿಂದ ರಂಗೋಲಿನ ತೋರಿಸಿಕೊಡ್ತೀನಿ. ಈಸಿಯಾಗಿ ನೀವೆಲ್ಲರೂ ಕೂಡ ಸಣ್ಣಾಗಿ ಹಾಕ್ಬೋದು ರಂಗೋಲಿನ. ನಾಳೆಗೆ ವಿಶೇಷ ಬೆಟ್ಟ ರಂಗೋಲಿನೇ ತೋರಿಸಿಕೊಡ್ತೀನಿ. 108 ಪದ್ಮದಿಂದ 108 ಕಮಲದಿಂದ ತೋರಿಸಿಕೊಡ್ತೀನಿ. ಪದ್ಮದಿಂದ ಆಲ್ರೆಡಿ ತೋರಿಸಿಕೊಟ್ಟಿನಿ. ಒಂದು ವೇಳೆ ನಿಮ್ಗೆ ಇಂಟ್ರೆಸ್ಟ್ ಅನಿಸಿದರೆ ಚಾನಲ್ನ ಒಂದು ಸಲ ಚೆಕ್ ಮಾಡಿರಿ. ಭಾಳನೇ ಅವ ಸಂಜೀವಿನಿ ಬೆಟ್ಟ ರಂಗೋಲಿಗಳು ಭಾಳನೇ ತೋರಿಸಿಕೊಟ್ಟಿನಿ. ಅವೆಲ್ಲ ಒಂದು ಸಲ ಚೆಕ್ ಮಾಡಿರಿ. ಇಷ್ಟ ಅನಿಸಿದರೆ ಅವ್ರನ್ನ ಕೂಡ ಆ ರಂಗೋಲಿ ಕೂಡ ಪ್ರಯತ್ನಿಸ್ಬೋದು. ಈಗ ಶಂಕರ ರಂಗೋಲಿ ಹಾಕಿನಲ್ಲ, ಚಕ್ರದಿಂದ ರಂಗೋಲಿ ಅಲಂಕಾರ ತೋರಿಸಿಕೊಡ್ತಾಯಿನಿ. ಇದಕ್ಕೆ ಪ್ರಾಕ್ಟೀಸ್ ಏನು ಅವಸರನೇ ಇಲ್ಲ, ಈಸಿಯಾಗಿ ಬರಿಬೋದು. ಏನಷ್ಟು ಕಷ್ಟ ಇಲ್ಲ, ಸರಳ ವಿಧಾನದಲ್ಲೇ ನೀವೆಲ್ಲರೂ ಕೂಡ ಈಸಿಯಾಗಿ ಹಾಕ್ಬೋದು. ಹನ್ನೆರಡು ಶಂಖ 12 ಚಕ್ರ ಅಲಂಕರಿಸಿ 24 ಕೇಶವನಾಮ ರಂಗೋಲಿ ಅಲಂಕಾರ ಹಾಕೀನಿ ಇವತ್ತು. ಮುಂದಿನ ವಿಡಿಯೋದಾಗ ಇನ್ನು 33 ಪದ್ಮ ತೋರಣ ತೋರಿಸಿಕೊಡ್ತೀನಿ. ಅಧಿಕ ಮಾಸಕ್ಕೆ ತೋರಣದಿಂದನೇ ರಂಗೋಲಿ ಅಲಂಕಾರ ಶುರು ಮಾಡ್ತೀವಲ್ಲ, 33 ಪದ್ಮದಿಂದ ತೋರಣ ಅಲಂಕಾರ ತೋರಿಸಿಕೊಡ್ತೀನಿ. ರಂಗೋಲಿ ಅಲಂಕಾರ ಭಾಳ ಚಲೋ ಕಾಣಿಸ್ತದ. ಎಲ್ಲ ಆಗಿಂದ ನೀವೆಲ್ಲರೂ ಕೂಡ ತಪ್ಪಲಾರ್ದೆ 33 ಪದ್ಮದಿಂದ ತೋರಣ ರಂಗೋಲಿ ತಪ್ಪಲಾರ್ದೆ ಬಿಡಿಸ್ತೀರಿ. ಕಾಮೆಂಟ್ ಕೂಡ ಹಾಕ್ತೀರಿ. ರಂಗೋಲಿ ಅಲಂಕಾರ ಭಾಳ ಚಲೋ ಕಾಣಿಸ್ತದ. ನೀವೆಲ್ಲರೂ ನಾ ತೋರಿಸಿಕೊಟ್ಟೋ ರಂಗೋಲಿಗಳು ಇಷ್ಟಪಡ್ತಾ ಇರಿಯಲ್ಲ, ಅದಕ್ಕೆ ನಾನು ಹಾಕೋ ರಂಗೋಲಿಗಳು ಪ್ರತಿಯೊಂದು ನಿಮ್ಮ ತನಕ ತೋರಿಸ್ಕೊಡ್ತಾಯಿನಿ. ಇಷ್ಟ ಅನಿಸಿದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿರಿ. ಇನ್ನೂ 4 ಜನಕ್ಕೆ ರಂಗೋಲಿ ಎಲ್ಲ ಸೇರ್ತಾವಲ್ಲ, ಅವ್ರಿಗೆ ಕೂಡ ಹಾಕುವ ಅವಕಾಶ ಸಿಗುತ್ತದೆ. ಒಂದು ವೇಳೆ ನಿಮ್ಗೆ ರಂಗೋಲಿ ವಿಧಾನ ಎಲ್ಲ ಇಷ್ಟ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿದರೆ ಇನ್ನೂ 4 ಜನಕ್ಕೆ ನಮ್ಮ ವಿಡಿಯೋ ಸೇರ್ತದಲ್ಲ. ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದ ಅಂಥೇಳಿ ಅಂದ್ಕೊತಾಯಿನಿ. ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕಿರಿ. ಇವತ್ತಿಗೆ ರಂಗೋಲಿ ಇಷ್ಟ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.